ಸಂಪ್ರದಾಯ ಇದು ಅಷ್ಟೇನೆ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದೆ. ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸ್. ಪಾಪ ಪುಣ್ಯ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗೆ. ಈ ದೇಶದ ಆರ್ಥಿಕ ವ್ಯವಸ್ಥೆನ ಮೂಲಿಗೊಂಬಾಗಿರ್ತಕ್ಕಂಥ ಇರ್ಬೋದ್ರಿ. ನಿಮ್ ಲೆಫ್ಟಿಸ್ಟ್ ಭಾಷಣಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಆನರಬಲ್ ಸಿದ್ದರಾಮಯ್ಯ. ಅದಕ್ಕೆ ಮೂಡಾದ್ ಬಂದ ತಕ್ಷಣ ಚಾಮುಂಡೇಶ್ವರಿಗೆ ಅಮರ್ಕಂಡು ಓಡ್ತಿದ್ರಿ. ಯಾಕಪ್ಪ ಓಡಿದ್ರಿ? ನಿಜ, ನೀವ್ ಹೇಳ್ತಾ ಇರೋ ಸತ್ಯ. ದೇವಸ್ಥಾನ ಯಾಕಪ್ಪ ಹೋದ್ರಿ ನೀವು? ಯಾವ ನಂಬಿಕೆ ಅದು? ಸೋಮನೆ ಹೋಗಿ ಬಂದೆ ಅಷ್ಟೇ, ಒಂದು ವಿಸಿಟಿಂಗ್ ಪ್ರೊಫೆಸರ್ ತರ. ಅಲ್ಲಿ ಗಾಡೆಲ್ಲ ಕರೆಕ್ಟಾಗಿ ಕೂರಿಸಿದಾರ, ಆಂಗಲ್ ಗಿಂಗಲ್ ಚೇಂಜ್ ಮಾಡ್ಬಿಟ್ರೆ ನೋಡಕ್ ಹೋಗಿದ್ರ? ನಾನು ಇರ್ಬೇಕೋ ಬೇಡ? ಯಾಕ್ರಿ ಹೋಗಿದ್ರಿ ಸಾಹೇಬ್ರು ನೀವು? ಸಂಕಟ ಬಂದಾಗ ಸರ್. ಬೇರೆ ಟೈಮ್. ನಾನು ನಾಸ್ತಿಕ ಅಲ್ಲ. ಅದ್ಯಾಕೆ? ಬಿಡ್ಬಿಡಿ. ಒಂದೊಂದ್ಸರ್ತಿ ಕುಂಕುಮ ಇಸ್ಕೊಳ್ಳಲ್ಲ ಅಂತ ಸುಮ್ಮನೆ ಟೈಮ್ಗೆ ಸವರ್ಕಂಡು ಬುರುಡ ಬಿಡ್ತೀರಲ್ಲ ಬಂದು. ಯಾವನು ಬಿಡ್ತೀರಿ ಬುರುಡೆಗಳ? ಬೇರೆಯವ್ರ ನಂಬಿಕೆ ಪ್ರಶ್ನೆ ಮಾಡೋದೇನು ಸರ್? ಏನಕ್ಕೆ ಬೇಕು? ಬಾಯಿ ಮುಚ್ಕೊಂಡು ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ಆಯ್ತಪ್ಪ, ಹಾಗಿದ್ರೆ ನಾವು ಹೇಳ್ತೀವಿ ನೀನೊಬ್ಬ ಕಚಡ ಅಂತ ಯಾರನ್ನೋ ಒಬ್ಬನ ಬೈದಾಕ್ಬಿಡ್ತೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರು ಬೈಯೋಂಗಿಲ್ಲ, ನಮ್ಮ ಇಷ್ಟ ಅದು ಅಂತ. ಅರೆ ನಮ್ಮ ಇಷ್ಟ ಇದು, ನಮ್ಗೆ ಹೇಳಬಾರ್ದು ಅಂತಿದ್ಯಾ ಹಂಗಾರೆ? ಅವ್ರು ಹೇಳಿದ್ರು ಸಂತೋಷ್ ಲಾಡ್ ಅದೆಲ್ಲ ಮಾಡ್ಬಿಟ್ರೆ ಪಾಪ ಪರಿಹಾರ ಆಗುತ್ತೆ. ನಾನು ಅದನ್ನೇ ನಿನ್ನೆ ಕೇಳಿದ್ದು ಸಾಹೇಬ್ರೆ. ಸನ್ಮಾನ್ಯ ಶ್ರೀಮಂತ್ರಿಗಳೇ, ನೀವು ನಮಗೆ ಪರಿಚಿತರು, ಹಳೆ ಫ್ರೆಂಡು ಇರಬೇಕು. ಹೌದಾ? ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಹೇಳ್ರಪ್ಪ, ದೇವಸ್ಥಾನಕ್ಕೆ ಬಂದು ಕಾಸು ಕೇಳೋರಿಗೆ ಮತ್ತು ಅಲ್ಲಿ ಊರು ಜಾತ್ರೆಗೆ ಬಂದು ದುಡ್ಡು ಕೇಳೋರಿಗೆ ಇದನ್ನೇ ಯಾವನಾರು ನನ್ನ ಹತ್ರಕ್ಕೆ ಬಂದ್ರು ನೋಡ ಹೇಳ್ರಿ. ಅನುಕೂಲ ಸಿಂಧು ಮಾತುಗಳು ಸರ್. ಪುಕ್ಕಟ್ಟೆ ಬಿದ್ದಿದ್ದೀವಿ ಭಾರತದಲ್ಲಿ. ಈ ಪುಕ್ಕಟ್ಟೆ ನಿಮ್ಮ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ಯಾವುದೋ ಧರ್ಮದ ಮತವನ್ನು ಪಡ್ಕೊಳ್ಳೋಂಥ ಕಾಲ ಹೊರಟೋಗಿದೆ. ಆ ಕಾಲ ಇಲ್ಲ ಈಗ. ಆ ಲೆಫ್ಟಿಸ್ಟ್ ಕಾಲ ಮುಗಿದೋಯ್ತದು. ಲೆಫ್ಟಿಸ್ಟೇ ಇಲ್ದಂಗೆ ಆಗತ್ತೆ ಇನ್ನು ಸ್ವಲ್ಪ ದಿನಕ್ಕೆ. ರಾಜಕೀಯವಾಗಿ ಅಟ್ಲೀಸ್ಟು, ಅದರ್ವೈಸ್ ಸಂಘಟನಾತ್ಮಕ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಉಳ್ಕೋಬೋದೇನೋ. ಇದೆಲ್ಲ ಬಿಟ್ಬಿಡಿ. ಕಾಂಗ್ರೆಸ್ಸಿನ ಈ ಲೆಫ್ಟಿಸ್ಟ್ ಮನೋಸ್ಥಿತಿ ಹೋಗಲೇಬೇಕು. ಎಲ್ಲರೂ ಒಂದು ಎಂಬ ನಿಮ್ಮ ಪ್ರತಿಪಾದನೆ ನಿಜವಾಗಿದ್ರೆ ಮೌನ್ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡಿ.